ಇನ್ನು ಮುಂದೆ ನೀವು ಇವಿ ವೆಹಿಕಲ್ಗಳನ್ನ ಖರೀದಿ ಮಾಡ್ತೀರಾ ಅಂತಂದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇವತ್ತಷ್ಟೇ ಒಂದು ಹೊಸ ಗೆಜೆಟ್ ನೋಟಿಫಿಕೇಶನ್ ಹೊರಗಡೆ ಬಂದಿದೆ. ಅದು ಸುಮನ್ ಟಿವಿಗೆ ಅದರ ಕಾಪಿ ಕೂಡ ಲಭ್ಯ ಆಗಿದೆ. ಹಾಗಾದ್ರೆ ಯಾವ ವೆಹಿಕಲ್ಗೆ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಅಂತ. ಸೊ ಇದುವರೆಗೆ ನೀವು ಎಸ್ಪೆಷಲಿ 4 ವೀಲರ್ ಬಗ್ಗೆ ನಾನೀಗ ಮಾತನಾಡ್ತಾ ಇರೋದು. 4 ವೀಲರ್ ಅನ್ನ ನೀವೇನಾದ್ರೂ ಇವಿಯಲ್ಲಿ ಬ್ಯಾಟ್ರಿ ಚಾಲಿತ ಕಾರ್ನ ಪರ್ಚೇಸ್ ಮಾಡುವಾಗ ನಿಮಗೆ ಒಂದು ಎಕ್ಸ್-ಶೋರೂಮ್ ಪ್ರೈಸ್ ಇರ್ತಾ ಇತ್ತು. ಅದ್ರ ಜೊತೆಗೆ ಇಂಡಿವಿಜುವಲ್ ರಿಜಿಸ್ಟ್ರೇಷನ್ ಫೀಸ್ ಏನಿದೆ ಅದನ್ನು ನೀವು ಕಟ್ಟಬೇಕಾಗಿತ್ತು. ಇನ್ಶೂರೆನ್ಸ್ ಬರ್ತಾ ಇತ್ತು, ಜೊತೆಗೆ ಅದರ್ ಚಾರ್ಜಸ್ ಆಕ್ಸೆಸರೀಸ್ ಅದು ಬರ್ತಾ ಇತ್ತು. ಯಾವುದೇ ಟ್ಯಾಕ್ಸ್ ಇರ್ತಾ ಇರಲಿಲ್ಲ. ಆದ್ರೆ ಈಗ ಹೊಸ ಒಂದು ನೋಟಿಫಿಕೇಶನ್ ಪ್ರಕಾರ, ಅಮೆಂಡ್ಮೆಂಟ್ ಪ್ರಕಾರ ಆ ಕಾಪಿಯಲ್ಲಿ ಏನಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ 5A ಅಂತ ಒಂದು ಮಾಡಿದ್ದಾರೆ, ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ಗಳಿಗೆ ಅಂತ. ನಿಮ್ಮ ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ ಆಗ್ತಿರ್ಬೇಕಾದ್ರೆ 5% ಕಾಸ್ಟ್ ಆಫ್ ವೆಹಿಕಲ್ ಇರುತ್ತೆ. ನಿಮ್ಮ ಗಾಡಿ 10 ಲಕ್ಷದಾಗಿದ್ರೆ, ನಾನು ಅದನ್ನು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ, ನೀವೀಗ ಒಂದು 10 ಲಕ್ಷದ ಇವಿ ಕಾರನ್ನು ಬೈ ಮಾಡಬೇಕಾದ್ರೆ 50,000 ಲೈಫ್ ಟೈಮ್ ಟ್ಯಾಕ್ಸನ್ನು ಕಟ್ಟಬೇಕು. ಇಷ್ಟವರೆಗೆ ಇರಲಿಲ್ಲ ಅದು. ಸೊ ಹಾಗಾಗಿ 10 ಲಕ್ಷ ಬಜೆಟ್ ಒಳಗಡೆ ಆದರೆ 50,000 ಅಂದರೆ 5% ಆಗುತ್ತೆ. ಇಲ್ಲ ನಾನೊಂದು 10 ಲಕ್ಷದಿಂದ 25,000ದವರೆಗೆ ಒಂದು ಕಾರನ್ನು ಬೈ ಮಾಡ್ತೀನಿ, ಒಂದು 20 ಲಕ್ಷದ್ದು ಅಂತ ಅನ್ಕೊಳ್ಳಿ. ಸೊ ಅದು 8% ಆಗುತ್ತೆ. ಸೊ 8% ಅಂತಂದರೆ ನಿಮಗೆ ಆಲ್ಮೋಸ್ಟ್ 10 ಲಕ್ಷಕ್ಕೆ 80,000. 20 ಲಕ್ಷದೊಂದು ಕಾರ್ ತೊಗೊಂಡ್ರಿ, ಆಗ ನೀವು 1,60,000 ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇದಕ್ಕಿಂತ ಹಿಂದೆ ಯಾವುದೇ ಟ್ಯಾಕ್ಸ್ ಇವಿ ವೆಹಿಕಲ್ಗಳಿಗೆ ಇರಲಿಲ್ಲ. ಇನ್ನು ನಿಮ್ಮ ಬಜೆಟ್ 25 ಲಕ್ಷದ ಮೇಲಿದೆ ಕಾರಿಂದು, ಸೊ ಅದಕ್ಕೆ ಎಷ್ಟು ಕಟ್ಟಬೇಕು? 10%. ಅದನ್ನು ನೀವೆಲ್ಲೊಂದು ಪ್ರಶ್ನೆ ಕೇಳ್ಬೋದು, ಇದು ಇತ್ತಲ್ವ ಮುಂಚೆನೆ ಅಂತ. ಅದು ಹಾಗೆ ಇರುತ್ತೆ. 25 ಲಕ್ಷದ ಮೇಲಿನ ಇವಿ ಕಾರ್ ಆರ್ ಜೀಪ್, ಓಮ್ನಿ ಬಸ್ಸಸ್, ಪ್ರೈವೇಟ್ ಸರ್ವಿಸ್ ವೆಹಿಕಲ್ಸ್ ಇದೆಲ್ಲವೂ ಕೂಡ ಇದರ ಅಂಡರಲ್ಲಿ ಬರುತ್ತೆ. 10% ಟ್ಯಾಕ್ಸನ್ನು ನೀವು ಗೌರ್ಮೆಂಟ್ಗೆ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಹೊಸ ನಿಯಮಗಳೀಗ ಚಾಲು ಆಗುತ್ತೆ. 2 ವೀಲರ್ ಸಂಬಂಧಪಟ್ಟಾಗಿ ಸದ್ಯಕ್ಕೆ ಯಾವುದೇ ಟ್ಯಾಕ್ಸ್ ವಿಚಾರವಾಗಿ ಅಮೆಂಡ್ಮೆಂಟ್ ಆಗಿಲ್ಲ, ಬರೀ 4 ವೀಲರ್ಸ್ಗಳಿಗೆ. ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. 10 ಲಕ್ಷದ ಒಳಗಾದರೆ 5%, 50,000 ಆಗುತ್ತೆ. ಅದು 10 ಲಕ್ಷ ಎಕ್ಸಾಕ್ಟ್ ಕಾರ್ ಆದರೆ. 10 ಲಕ್ಷದಿಂದ 25 ಲಕ್ಷ ಆದರೆ 8% ಟ್ಯಾಕ್ಸನ್ನು ಕಟ್ಟಬೇಕು. 25 ಲಕ್ಷದ ಮೇಲಿನ ಕಾರ್ ಆದರೆ 10% ಟ್ಯಾಕ್ಸ್ ನೀವು ಕಟ್ಟಬೇಕಾಗತ್ತೆ. ಸೊ ಇದು ಹೊಸ ಅಮೆಂಡ್ಮೆಂಟ್ ಡೀಟೇಲ್ಸ್.